ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹಿಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಆಲ್ರೆಡಿ ನೋಡ್ತಾ ಫ್ರೈಡೇ ಬಂದೇ ಹೋಯಿತು. ವಾರಗಳು ಯಾವ ರೀತಿ ಬರುತ್ತೆ, ಯಾವ ರೀತಿ ಹೋಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಇನ್ನು ಫ್ರೆಂಡ್ಸ್, ನಂದು ಈ ಡ್ರೆಸ್ ಆಲ್ರೆಡಿ ಎಷ್ಟೋ ಸಲ ತೋರಿಸಿದ್ದೀನಿ. ಇವತ್ತು ನಾನು ಡ್ಯೂಟಿಗೆ ಇದೇ ಡ್ರೆಸ್ ಹಾಕ್ಕೊಂಡು ಹೋಗ್ತಿದ್ದೆ. ಅದಕ್ಕೋಸ್ಕರ ಫ್ರೆಂಡ್ಸ್, ನಾನು ಇದೇ ಡ್ರೆಸ್ಸಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ಇದೇನಾದರೂ ಫಸ್ಟು ನನ್ನ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹಿಂದೆ ಹೋಗೋಣ. ಯಾಕೆಂದರೆ ಸ್ಕ್ರೀನು ನಿಮಗೆ ಫುಲ್ ಕಾಣಿಸ್ಲಿ, ಏನಕ್ಕೆ ಆಫ್ ಕಾಣಿಸ್ಬೇಕು ಅಲ್ವಾ? ನೋಡಿ, ಈಗೊಂಥರ ಚೆನ್ನಾಗಿದೆ. ಇನ್ನು ಫ್ರೆಂಡ್ಸ್, ಬನ್ನಿ, ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ನಿಮಗೆ ತಮ್ಮನಲ್ಲಿ ನೋಡಿದ್ರೇ ಗೊತ್ತಾಗಿರುತ್ತೆ. ಇನ್ನು ಫ್ರೆಂಡ್ಸ್, ಬನ್ನಿ, ಈ ಡ್ರೆಸ್ ತೋರಿಸ್ಬೇಕು ಅಂದರೆ ಆಲ್ರೆಡಿ 1 ಇಯರ್ ಆಯಿತು ಫ್ರೆಂಡ್ಸ್ ಈ ಡ್ರೆಸ್ನ ಹೊಲಿಸಿ. ಇವತ್ತು ನಾನು ಇದೇ ಡ್ರೆಸ್ ಹಾಕೊಳ್ಳೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ಓಣಿ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಎಲ್ಲ ಡ್ರೆಸ್ಸಲ್ಲೂ ಅಷ್ಟೇ ಫಸ್ಟು ಓಣಿನ ನೋಡಿಬಿಟ್ಟು ನಾನು ಡ್ರೆಸ್ ತಗೋತೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಆಮೇಲೆ ನಾನು ಜಾಸ್ತಿ ತಗೊಳ್ಳೋದು ಹೂವದು ಅಂತಲೂ ನಿಮಗೆ ಗೊತ್ತು ಫ್ರೆಂಡ್ಸ್. ಟೈಮ್ ಈಗ 12 ಗಂಟೆ 5 ನಿಮಿಷಕ್ಕೆ ಬಂತು ಫ್ರೆಂಡ್ಸ್. ಬನ್ನಿ, ನಾನು ಈ ಥರನೇ ಡ್ರೆಸ್ಸನ್ನು ಹಾಕ್ಕೊಂಡು ಹೋಗೋದು, ಕಂಪ್ನಿಗಾಗಲಿ ಎಲ್ಲಿಗೆ ಆಗಲಿ. ಇನ್ನು ಫ್ರೆಂಡ್ಸ್, ಇವತ್ತು ತಲೆಗೆ ಸ್ನಾನ ಮಾಡಿದೆ, ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಅದಕ್ಕೆ ಫ್ಯಾನ್ ಹತ್ರ ನಿಂತಿದೆ. ಆಲ್ರೆಡಿ ತಲೆ ಹೇರು ಪೂರ್ತಿ ಒಣಗೋಯ್ತು. ಇನ್ನೇನು ಒಣಗಿಸೋ ಅವಶ್ಯಕತೆಯೂ ಇಲ್ಲ. ನಾನು ಸ್ವಲ್ಪ ಬಿಸಿಲಲ್ಲಿ ಹೋಗೋದ್ರಿಂದ ಬೇಗ ಒಣಗುತ್ತೆ. ಇನ್ನು ಫ್ರೆಂಡ್ಸ್, ವಾಚು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ನಾನು ಎಷ್ಟೋ ಸಲ ವಾಚ್ ತೋರಿಸಿದ್ದೀನಿ. ನನ್ನ ಹತ್ರ ಒಂದು 10 ವಾಚಿದೆ ಅಂತ ಫ್ರೆಂಡ್ಸ್. ಆಲ್ರೆಡಿ ನಾನು ಎಲ್ಲ ವಾಚ್ ನಿಮಗೆ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿರ್ತೀನಿ. ಒಂದು 10 ಇದೆ ಅಷ್ಟೇ ಫ್ರೆಂಡ್ಸ್. ತೋರಿಸಿದ್ದೀನಿ ಒಂದು ವೀಡಿಯೋದಲ್ಲಿ ಫ್ರೆಂಡ್ಸ್. ನನ್ನ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಆಲ್ರೆಡಿ ನಾನು ನನ್ನ ವಾಚ್ಗಳೆಲ್ಲನೂ ತೋರಿಸಿದ್ದೀನಿ. ಇನ್ನು ಫ್ರೆಂಡ್ಸ್, ಬನ್ನಿ, ಯಾವುದ್ರ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್. ಯಾಕೋ ನನಗೆ ಈ ಟ್ಯಾಬ್ಲೆಟ್ ತಗೊಂಡಾಗಿದ್ದರಿಂದ ಸ್ವಲ್ಪ ಮೈಯೆಲ್ಲ ಟಯರ್ಡ್ನೆಸ್ ಅನಿಸುತ್ತೆ. ಯಾಕಂತ ಗೊತ್ತಿಲ್ಲ, ಸ್ವಲ್ಪ ಅಭ್ಯಾಸ ಆಗೋ ತನಕ ಏನೋ ಗೊತ್ತಿಲ್ಲ. ನಾನು ಎಲ್ರಿಗೂ ಹೇಳಿದ್ದೀನಿ ನನ್ನ ಕೈ ನೋವಿಗೆ ಟ್ಯಾಬ್ಲೆಟ್ ತಂದಿದ್ದೀನಿ ಅಂತ. ಇನ್ನು ಫ್ರೆಂಡ್ಸ್, ನಾವಂತೂ ಫುಲ್ ರೆಸ್ಟಲ್ಲೇ ಇರೋಕ್ಕಾಗಲ್ಲ. ಒಂದು ಕ್ಲೋಸ್ ಮಾಡ್ತೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಏನೆಲ್ಲ ಮಾಡಿದೆ ಅಂತ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. ಇವತ್ತು ಫ್ರೆಂಡ್ಸ್, ನಾನು ನ್ಯೂಡಲ್ಸ್ ಮಾಡಿ ಅಲಸಂದಿ ಕಾಳು ತರಕಾರಿ ಎಲ್ಲನೂ ಹಾಕಿ ಮೂಲಂಗಿ ಬದನೆಕಾಯಿ ಎಲ್ಲನೂ ಹಾಕ್ಬಿಟ್ಟು ಫ್ರೆಂಡ್ಸ್ ಸಾಂಬಾರು ರೆಡಿ ಮಾಡಿದ್ದೀನಿ. ಆಲ್ರೆಡಿ ರೈಸು ಸಾಂಬಾರು ಆಯಿತು. ನಾನು ಎದ್ದಿದ್ದು 7:15. ನೀರು ಬರೋ ಟೈಮಲ್ಲೇ ಎದ್ದೆ. ನಿಮಗೆ ಗೊತ್ತು, ನಮ್ಮ ಮನೇಲಿ ನೀರು ಬರುವಾಗಲೇ ಇಟ್ಕೋಬೇಕು ಈ ನಡುವೆ ಅಂತ. ಅದಾದಮೇಲೆ ಫ್ರೆಂಡ್ಸ್, ನನ್ನ ಮಗಳೂ ಆಫೀಸ್ಗೆ 10 ಗಂಟೆ 11 ಗಂಟೆಗೆಲ್ಲ ಆಫೀಸ್ಗೆ ಹೋದ್ಲು. ಅವಳು ತಿಂಡಿ ಮಾತ್ರ ತಿನ್ಕೊಂಡೋದು. ಅವಳು ತಗೊಂಡೋಗ್ತಾಳೆ ಏನೋ ಅಂತ ರೈಸ್ ಮಾಡಿದೆ. ಅದೇನು ವೇಸ್ಟ್ ಆಗೋಲ್ಲ ಬಿಡಿ ಫ್ರೆಂಡ್ಸ್. ಸಾಯಂಕಾಲ ಅದೇ ಆಗುತ್ತೆ, ಸ್ವಲ್ಪ ಉಳಿದ್ರೆ. ಅವಳು ಬೇಗ ಬರ್ತೀನಿ ಮಮ್ಮಿ ಅಂದ್ಬಿಟ್ಟು ನ್ಯೂಡಲ್ಸ್ ಮಾತ್ರ ತಿಂದು ಓದ್ಲು. ಅವಳು ಆಫೀಸ್ಗೆ ಆಲ್ರೆಡಿ 11 ಗಂಟೆಗೆ ಹೋದ್ಲು. ನಾನು ಒಳಗಡೆ ಏನೋ ಕೆಲಸ ಮಾಡ್ತಾಯಿದ್ದೆ. ಇನ್ನು ಫ್ರೆಂಡ್ಸ್, ನಾನು ನಿನ್ನೆ ಒಂದು ವೀಡಿಯೋ ಮಾಡಿದ್ದೆ, ಭೇಟಿ ಅನಿವಾರ್ಯ, ಯಾವ ರೀತಿ ಭೇಟಿ ನಮಗೆ ಆಗುತ್ತೆ, ಜನದ ಭೇಟಿ ಆಗಿರುತ್ತೆ, ನಾವು ಯಾವ ರೀತಿ ಇದು ಮಾಡ್ತೀವಿ ಅಂತ. ಅದ್ರ ಬಗ್ಗೆ ನಾನು ಇನ್ನು ಎಲ್ಲರದ್ದು ಕಮೆಂಟು ಏನು ಬಂದಿದೆ ಏನೋ ನಾನು ಅದನ್ನು ಇನ್ನೂ ನೋಡೋಕ್ಕಾಗಿಲ್ಲ. ಅಷ್ಟೇನಿನ್ನೂ ಕಮೆಂಟ್ ಬಂದೂ ಇಲ್ಲ ಫ್ರೆಂಡ್ಸ್. ಹಾಗಾಗಿ ನಮ್ಮ ಫ್ರೆಂಡ್ ಒಂದು 2-3 ಜನ ಕಮೆಂಟ್ ಮಾಡಿದ್ದಾರೆ, ನೈಸ್ ಸೂಪರ್ ಅಂತ. ಅದಾದಮೇಲೆ ಫ್ರೆಂಡ್ಸ್, ನಾನು ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ ಫ್ರೆಂಡ್ಸ್, ನಾನು 2 ಟಾಪಿಕ್ ಇದೆ ಮಾತಾಡೋಕ್ಕೆ. ಆದರೆ ಈಗ ಸದ್ಯಕ್ಕೆ ನಾನು ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಯಾವುದು ಅಂದರೆ ಸ್ನೇಹ ಅಂದರೆ ಆನಂದ, ಖುಷಿ ಅನ್ನೋ ವಿಷಯದ ಬಗ್ಗೆ. ಒಂದು ಫ್ರೆಂಡ್ಶಿಪ್ಪು ಅಂದರೆ ಸ್ನೇಹ ಅಂದ್ರೇ ಫ್ರೆಂಡ್ಶಿಪ್ಪು. ಅದು ಎಷ್ಟು ಖುಷಿ ಕೊಡುತ್ತೆ ಜೀವನದಲ್ಲಿ, ಎಷ್ಟು ಶಾಶ್ವತವಾಗಿ ಉಳಿಯುತ್ತೆ, ಎಷ್ಟೊಂದು ಜನ ದೂರ ಆಗ್ತಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಬಂದೀನಿ. ಅದಕ್ಕಿಂತ ಮುಂಚೆ ಟೈಮ್ ನೋಡಬೇಕಲ್ಲ ಫ್ರೆಂಡ್ಸ್, ನಾನು ಕೆಲಸಕ್ಕೆ ಹೋಗಬೇಕಲ್ಲ ಫ್ರೆಂಡ್ಸ್. ನೋಡಿ, ಒಂದು ಸ್ನೇಹ ಫ್ರೆಂಡ್ಶಿಪ್ಪು ಅಂದರೆ ನಾವು ಯಾವಾಗಲೂ ಚೆನ್ನಾಗೇ ಇರ್ತೀವಿ ಅಂತ ಅನ್ಕೋಬಾರ್ದು. ಫ್ರೆಂಡ್ಶಿಪ್ಪು ನೋಡಿ ನಮಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಫ್ರೆಂಡ್ಸ್, ನಾವು ಸ್ಕೂಲ್ಗೆ ಹೋಗ್ತೀವಿ, ಚಿಕ್ಕ ಮಕ್ಕಳು ನೋಡಿ, ಇವನು ನನ್ನ ಫ್ರೆಂಡು, ಇವಳು ನನ್ನ ಫ್ರೆಂಡು ಅಂತ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ನಮಗೆ. 1ನೇ ಕ್ಲಾಸ್ ಇರ್ಬೋದು, 2 ಇರ್ಬೋದು, 3, 4, 5 ಇದೇ ಕ್ಲಾಸಿಂದಲೇ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಚಿಕ್ಕ ಮಕ್ಕಳನ್ನ ಏನು ಮಾಡ್ತಾರೆ, ಅವ್ರಿಗೆ ಯಾರಾದರೂ ಇಷ್ಟ ಆದರೆ ಅವ್ರ ಜೊತೆ ಜಾಸ್ತಿ ಮಾತಾಡೋದು, ಅವ್ರ ಜೊತೆ ಊಟ ಶೇರ್ ಮಾಡ್ಕೊಂಡು ಊಟ ಮಾಡೋದು, ತಿಂಡಿ ಶೇರ್ ಮಾಡ್ಕೊಂಡು ಉಟ್ಕೊಳ್ಳೋದು, ಇದು ಊಟ ಮಾಡೋದು, ಬಟ್ಟೆನೂ ಶೇರ್ ಮಾಡ್ಕೊಂಡು ಉಟ್ಕೊಳ್ಳೋದು, ಇದೆಲ್ಲ ಮಾಡ್ತಾರೆ. ಆಮೇಲೆ ಒಂದೇ ಥರ ತಗೊಳ್ಳೋದು, ಈ ಥರ ಎಲ್ಲ ಸ್ನೇಹ ಅಂದರೆ ಸ್ನೇಹದಲ್ಲಿ ಯಾಕೆ ಆನಂದ ಖುಷಿ ಇರುತ್ತೆ ಅಂದರೆ ಎಲ್ಲನ ಈ ಥರ ಹಂಚ್ಕೋತಾರೆ. ಇನ್ನು ಫ್ರೆಂಡ್ಸ್ ನೋಡಿ, ಯಾರ ಹತ್ರನೂ ನಾವು ಹೇಳ್ದೇ ಇರೋ ವಿಷಯನ ಒಬ್ಬ ಸ್ನೇಹಿತನ ಹತ್ರ, ಒಬ್ಬ ಸ್ನೇಹಿತೆ ಹತ್ರ, ಒಬ್ಬ ಫ್ರೆಂಡ್ಸ್ ಹತ್ರ ಹೇಳ್ತೀವಿ ಅಂತ ಅನ್ಕೋತೀವಿ. ಖಂಡಿತವಾಗ್ಲೂ ಅದು ಸತ್ಯ ಫ್ರೆಂಡ್ಸ್. ಯಾಕೆಂದರೆ ಅದು ನಾವು ಹೇಳೋದು ಯಾರು ನಮಗೆಲ್ಲ ಕ್ಲೋಸ್ ಆಗಿ ದೋಸ್ತ್ ಫ್ರೆಂಡ್ ಆಗಿದ್ದರೆ ಮಾತ್ರ, ಕಷ್ಟ ಸುಖ ಹಂಚ್ಕೊತಿದ್ರೆ ಮಾತ್ರ ನಾವು ಅದನ್ನೆಲ್ಲ ಹೇಳೋದು. ಈಗ ಫ್ರೆಂಡ್ಸ್, ಎಷ್ಟೊಂದು ಜನ ಫ್ರೆಂಡ್ಸ್ ಆಯ್ತಾರೆ, ಫ್ರೆಂಡ್ಶಿಪ್ ಮಾಡ್ತೀವಿ, ಮಾತಾಡ್ತೀವಿ, ಅದೇ ಬೇರೆ. ಆದರೆ ಫ್ರೆಂಡ್ಸ್, ನಾವು ಜಾಸ್ತಿ ಹಂಚ್ಕೊಳ್ಳೋದು ನಮ್ಮ ಪ್ರಾಣ ಸ್ನೇಹಿತರ ಥರ ಒಂದು ಇರ್ತಾರಲ್ಲ ಅವ್ರ ಹತ್ರ.
ನೋಡಿ, ಒಂದು ಸ್ನೇಹ ಆನಂದ ತರುತ್ತೆ, ಖುಷಿನೂ ತರುತ್ತೆ, ಒಂದೊಂದು ಸಲ ಫ್ರೆಂಡ್ಸ್ ತುಂಬ ದುಃಖನೂ ತಂದುಬಿಡುತ್ತೆ. ನಾನು ಹೇಳೋದು ಯಾಕೆ ಗೊತ್ತಾ, ನೋಡಿ ಎಷ್ಟೋ ಫ್ರೆಂಡ್ಶಿಪ್ ಮಾಡಿರ್ತೀವಿ, ತುಂಬ ಸ್ನೇಹ ಚೆನ್ನಾಗಿರ್ತೀವಿ. ಒಂದೊಂದು ಸಲ ಅವ್ರೇನಾದರೂ ಮನಸ್ಕೊಂಡಾಗ, ಅವರೇನಾದರೂ ದೂರ ಆದಾಗ, ಅವರೇನಾದರೂ ಒಂದು ಚುಚ್ಚು ಮಾತು ಅಂದಾಗ ಫ್ರೆಂಡ್ಸ್ ನಮಗೆ ಯಾಕಪ್ಪ ಈ ಥರ ಆಗೋಯ್ತು ಅಂತ ಅನ್ಕೋತೀವಿ. ನೀವಾಗಿರ್ಬೋದು, ನಾವಾಗಿರ್ಬೋದು, ಅದು ಎಲ್ಲರ ಜೀವನದಲ್ಲೂ ನಡೆಯುತ್ತೆ. ಯಾಕೆಂದರೆ ಫ್ರೆಂಡ್ಸ್ ಅದು ಇದು ಸ್ನೇಹ, ಫ್ರೆಂಡ್ಶಿಪ್, ವಿಶ್ವಾಸನೇ ಆ ರೀತಿ. ಇನ್ನು ಫ್ರೆಂಡ್ಸ್ ಎಷ್ಟೊಂದು ಜನ ಲೈಫ್ ಲಾಂಗ್ ಕೊನೆ ತನಕ ಸ್ನೇಹಿತರಾಗಿರ್ತಾರೆ. ಫ್ರೆಂಡ್ಸ್ ನನ್ನ ಜೀವನದಲ್ಲಿ ನನ್ನ ಫ್ರೆಂಡ್ ಒಬ್ಬಳು, ನಾನು ಸ್ಕೂಲ್ ಓದಬೇಕಾದ್ರೆ ನಮ್ಮನ್ನೆಲ್ಲ ಗಂಡ ಹೆಂಡ್ತಿ ಅಂತ ಕಟ್ಟಿದ್ರು. ಲಲಿತಾ ಅಂತ ಅವರು, ನಮ್ಮ ಊರು ಹೊಳೆನರಸೀಪುರದ ಹತ್ರ ಇದು ಏನಪ್ಪ ಯಳ್ಳೇಶ್ವರ, ಅದ್ರ ಪಕ್ಕ ಕಟ್ಟೆಬೀಳ್ಗುಳಿ ಅಂತ ಒಂದು ಊರೈತೆ. ಅವ್ರ ಅಮ್ಮನೂ ಅಂಗನವಾಡಿ ಟೀಚರ್ ಆಗಿದ್ರು. ಅವಳು ಆದರೆ ಕ್ಯಾಸ್ಟ್ ಬೇರೆ ಇದ್ರೂ ನಾವಿಬ್ಬರು ಏನು ಶೇರ್ ಮಾಡ್ಕೊಂಡು ಊಟ ಮಾಡ್ತಿರಲಿಲ್ಲ. ಅವಳು ನನ್ನ ಊಟ ಮಾಡ್ತಾಯಿದ್ಲು. ಫ್ರೆಂಡ್ಸ್ ನನಗೆ ಅವಾಗಿಂದಲೂ ಅಭ್ಯಾಸ, ನಾವು ಹಿಂಗಾಯ್ತು. ನನಗೆ ಅದು ಅಭ್ಯಾಸನೇ ಮಾಡಲಿಲ್ಲ. ಹೆಂಗೆ ಅಂದರೆ ಫ್ರೆಂಡ್ಸ್ ಆ ಥರ ಕಟ್ತಿರೋ. ಇನ್ನು SLC ಆದಮೇಲೆ ನಾವಿಬ್ಬರು ಸೇರೇ ಇಲ್ಲ ಫ್ರೆಂಡ್ಸ್. SLCಲಿ ನಾವು ಎಕ್ಸಾಮ್ ಬರೀವಾಗ ಸಿಕ್ಕಿದ್ದಷ್ಟೇ. ಟೌನ್ಗೆ ಹಾಕಿದ್ರು ಎಕ್ಸಾಮ್ಗೆ. ಒಂದೊಂದು ಸಲ ನಾನು ಅನ್ಕೋತೀನಿ, ನಾನು ಊರಿಗೆ ಹೋದಾಗ ಅವಳನ್ನ ನೋಡಬೇಕು, ಅವ್ರ ಮನೆಗೆ ಹೋಗ್ಬೇಕು, ಅವ್ರ ಊರಿಗೆ ಹೋಗಿ ಕೇಳಬೇಕು ಹೆಂಗಿದ್ದಾಳೆ ಅಂತ. ಆಮೇಲೆ ಫ್ರೆಂಡ್ಸ್ ಇನ್ನೊಂದೇನು ಗೊತ್ತಾ, ಅವ್ರ ಅಕ್ಕ ಆವಾಗಲೇ ರಿಚ್ ಥರ, ಹೆಂಗೆ ಅಂದರೆ ಈಗ ಯಾವ್ಯಾವ ಥರ ಸ್ಟೈಲ್ ಮಾಡ್ತಾಯಿದ್ದೀರಿ ಅದನ್ನೆಲ್ಲ ಆವಾಗಲೇ ಅವ್ರ ಅಕ್ಕ ಮಾಡ್ತಾಯಿದ್ರು. ಮತ್ತು ಕೂದಲಂತೂ ಅವ್ರದ್ದು ತುಂಬ ಉದ್ದ ಆಯಿತು. ನಾವು ಹಳ್ಳೀಲಿ ಓದಿದ್ದಲ್ವ ಫ್ರೆಂಡ್ಸ್. ಆದರೆ ಅವರು ಸ್ವಲ್ಪ ಅವ್ರ ಅಮ್ಮನೂ ಟೀಚರು, ನಮ್ಮಮ್ಮನೂ ಟೀಚರೇ ಆಗಿದ್ದರು. ಆದರೆ ನಾನು ಅನ್ಕೋತೀನಿ ಫ್ರೆಂಡ್ಸ್, ಯಾವತ್ತಾದರೂ ಒಂದು ದಿವಸ ಅವಳನ್ನ ನೋಡಬೇಕು. ನನ್ನ ಹಳೇ ಫ್ರೆಂಡು ಅಂದರೆ ಹಳೇ ಫ್ರೆಂಡ್ಸ್ ಅವಳು. ಇವಾಗ ಅವಳೇ ನನ್ನ ಯೂಟ್ಯೂಬಲ್ಲಿ ನೋಡ್ತಾಳೋ, ಫೇಸ್ಬುಕ್ಕಲ್ಲಿ ನೋಡ್ತಾಳೋ ನನಗಂತೂ ಗೊತ್ತಿಲ್ಲ. ಅವಳ ಹೆಸರು ಲಲಿತಾ ಅಂತ. ಇಷ್ಟರಲ್ಲಿ ಅವಳು ಮದುವೆ, ಆಮೇಲೆ ಯಾರನ್ನೋ ಒಬ್ಬರನ್ನ ಕೇಳಿದೆ, ಅವರು ಮದುವೆ ಆಗಿ ಬೆಂಗಳೂರಲ್ಲೇ ಇದ್ದಾರೆ ಅಂತ ಹೇಳಿದ್ರು. ಫ್ರೆಂಡ್ಸ್ ಒಬ್ಬೊಬ್ಬರು ಲೈಫು ಒಂದೊಂಥರ ಚೇಂಜ್ ಆಗಿರುತ್ತೆ, ನಿಮಗೆ ಗೊತ್ತಲ್ಲ. ನಾನು ಸ್ನೇಹ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ತಾಯಿದ್ದೀನಿ. ನನಗೆ ಯಾವತ್ತಾದರೂ ಅನಿಸುತ್ತೆ ಫ್ರೆಂಡ್ಸ್, ಯಾವುದಾದ್ರೂ ಹಬ್ಬದ ಸೀಸನಲ್ಲಿ ಹೋದಾಗ ಅವ್ರ ಊರಿಗೆ ಹೋಗಬೇಕು, ಅವ್ರ ಊರಿಗೆ ಹೋಗಿ ಅವ್ರ ಅಮ್ಮನ್ನ ಮಾತಾಡಿಸ್ಬೇಕು, ಅವಳನ್ನ ಮಾತಾಡಿಸ್ಬೇಕು, ನಮ್ಮ ಹಳೇ ಫ್ರೆಂಡ್ಶಿಪ್ ಬಗ್ಗೆ, ನಾವು ಸ್ಕೂಲಲ್ಲಿ ಇದ್ದ ಬಗ್ಗೆ ಒಂದೆರಡು ಮಾತಾಡಬೇಕು, ಕಷ್ಟ ಸುಖನ, ಅವಳ ಫೋನ್ ನಂಬರ್ ಶೇರ್ ಮಾಡ್ಕೋಬೇಕು ಅಂತ ನನಗೆ ತುಂಬ ಖುಷಿ, ಆಸೆ ಇದೆ. ನನಗದೊಂದೇ ಆಸೆ ಇರೋದು. ಇನ್ನು ಮಿಕ್ಕಿದ ಫ್ರೆಂಡ್ಸ್ ಎಲ್ಲ ಸ್ವಲ್ಪನಾದರೂ ಟಚ್ಚಲ್ಲಿದ್ದೀವಿ. ಇಲ್ಲಿ ಜ್ಯೋತಿ ಅಂತ ಮೈಸೂರಲ್ಲಿದ್ದಾಳೆ, ಮತ್ತು ಕುಮಾರ್ ಅಂತ ಇಲ್ಲೇ ಬೆಂಗಳೂರಲ್ಲಿದ್ದಾನೆ, ನಮ್ಮೂರ ಹುಡುಗ. ಆಮೇಲೆ ರಾಜೇಶ್ವರಿ ಅಂತ ಅವಳು ಇಲ್ಲೇ ಬೆಂಗಳೂರಲ್ಲಿದ್ದಾಳೆ. ನಾವೆಲ್ಲ ಆವಾಗವಾಗ 2 ತಿಂಗಳಿಗೆ 3 ತಿಂಗಳಿಗೆ ಒಂದು ಅವರೇ ಫೋನ್ ಮಾಡ್ತಾರೆ, ಒಂದು ಸ್ನೇಹ ಪ್ರೀತಿ ವಿಶ್ವಾಸ ಹಂಚ್ಕೋತೀವಿ. ನನ್ನ ಮನಸ್ಸಲ್ಲಿ ಫ್ರೆಂಡ್ಸ್ ಅದೊಂದು ಉಳಿದೈತೆ. ಕಟ್ಟೆಬೀಳ್ಗುಳಿ, ಶ್ರೀರಾಮ ದೇವ್ರ ಕಟ್ಟೆನೋ ಕಟ್ಟೆಬೀಳ್ಗುಳಿನೋ ಆ ಊರ ಹೆಸರು. ಆ ಊರಲ್ಲಿ ಶ್ರೀರಾಮ ದೇವ್ರ ಕಟ್ಟೆನ ನೋಡೋಕ್ಕೆ ಎಷ್ಟೊಂದು ಜನ ಹೋಗ್ತಾರೆ. ನಾನು ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್, ಒಂದು ದಿವಸ ನಾನು, ಯಾಕೆಂದರೆ ನಮ್ಮೂರು ಹಳ್ಳಿ ಅಲ್ವಾ, ಅಲ್ಲಿ ಯಾರಾದರೂ ಕೇಳಿದ್ರೆ ಹೇಳ್ತಾರೆ. ಅವ್ರ ಅಮ್ಮ ಹೆಂಗೋ ಅಂಗನವಾಡಿ ಟೀಚರ್ ಆಗಿದ್ದರು. ಅವಳು ಬಂದು ಲಲಿತಾ ಅಂತ ಅವಳ ಹೆಸರು. ಅವಳು ಎಲ್ಲಿದ್ದಾಳೆ ಏನು ಅಂತ ಯಾವತ್ತಾದರೂ ಒಂದು ದಿವಸ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಆದರೆ ನಾನು ಹೋಗ್ತೀನಿ. ಅಕಸ್ಮಾತ್ ಬೈ ಚಾನ್ಸ್ ಅಲ್ಲೇನಾದರೂ ಅವ್ರ ಅಮ್ಮನ ಭೇಟಿ ಆದರೆ, ಅವಳನ್ನು ಭೇಟಿ ಆದರೆ ನಾನು ನಿಜವಾಗ್ಲೂ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಏನೋ ನನಗೆ ಅನಿಸುತ್ತೆ. ಯಾಕೆಂದರೆ ಇನ್ನು ಫ್ರೆಂಡ್ಸ್ ಬೆಂಗಳೂರಿಗೆ ಬಂದಮೇಲೆ ನಮ್ಮ ಅಕ್ಕನ ಮನೆ ಹತ್ರ ಆವಾಗ ನನಗೊಬ್ಬಳು ಫ್ರೆಂಡ್ಸ್ ಇದ್ಲು, ಮುಸ್ಲಿಮ್ಸ್ ಅವಳು. ಆಮೇಲೆ ಅವಳು ನಾನು ಗ್ರೀನ್ ಕಲರ್ ನಮ್ಮ ಅಕ್ಕನ ರೇಷ್ಮೆ ಸ್ಯಾರಿ ಉಟ್ಕೊಂಡು ಫ್ರೆಂಡ್ಸು ಇಲ್ಲಿ ಫ್ರೆಂಡ್ಸ್ ಆಗಿದ್ದು. ಜೊತೆನೇ ಅಲ್ಲಿ ಅವ್ರ ಮನೆ ಹತ್ರ ಮಾತಾಡೋದು, ಹಂಗೆ ಮನೆ ಹತ್ರನೇ ಫ್ರೆಂಡ್ಶಿಪ್ ಆಗಿದ್ದು. ಕೆಲಸಕ್ಕೇನು ನಾವು ಜೊತೇಲಿ ಹೋಗ್ತಾ ಇರಲಿಲ್ಲ. ಆಮೇಲೆ ಫ್ರೆಂಡ್ಸ್ ನನಗೆ ಅವಳು ಮದುವೆ ಆಗಿ ಮಕ್ಕಳೆಲ್ಲ ಆಗಿದ್ದಾಳೆ ಅಂತ ಗೊತ್ತಾಯಿತು. ನಾವಾಗಿನ್ನೂ ಬೆಂಗಳೂರಿಗೆ ಬಂದಿರಲಿಲ್ಲ. ಆಮೇಲೆ ಒಂದು ದಿನ ಫ್ರೆಂಡ್ಸ್ ನಮ್ಮ ಅಕ್ಕ ಹೇಳಿದ್ರು ಅವಳು ಸತ್ತು ಹೋದ್ಲು ಅಂತ. ನನಗೆ ಎಷ್ಟು ದುಃಖ ಸಂಕಟ ಆಗೈತೆ ಅಂದರೆ ಫ್ರೆಂಡ್ಸ್, ಎಷ್ಟು ಗುಂಗುರು ಕೂದಲು, ಮುಖ ಎಲ್ಲ ಅಗಳ ನೋಡೋಕೆ ಅಷ್ಟು ಸುಂದರವಾಗಿ ಚೆನ್ನಾಗಿದ್ಲು. ಆಮೇಲೆ ನಮ್ಮ ಅಕ್ಕ ಅಂದರು ಅವಳು ಸತ್ತು ಹೋದ್ಲು ಕಣಪ್ಪ, ನೇಣು ಹಾಕೊಂಡು ಸತ್ತು ಹೋದ್ಲು, ಅವಳಿಗೆ ಮೈಗೆ ಹುಷಾರಿರಲಿಲ್ಲ. ನಮ್ಮ ಅಕ್ಕ ಅವ್ರದ್ದು ಸ್ವಂತ ಮನೆ ಫ್ರೆಂಡ್ಸ್, ಅವ್ರು ಇಲ್ಲೇ ಇರೋದು. ಎಷ್ಟು ಬೇಜಾರಾಗೋಯ್ತು ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ಒಂದೊಂದು ಸಲ. ಯಾಕಂದರೆ ಸಾವು ಅನ್ನೋದು. ಆಮೇಲೆ ಫ್ರೆಂಡ್ಸ್ ಈಗ ರಾತ್ರಿನೂ ನನ್ನ ಮಗಳು ಫ್ರೆಂಡ್ಸ್ ಒಬ್ಬರು ಸತ್ತೋದ್ರು. ಅವ್ರ ಬಗ್ಗೆ ನಾವು ಮಾತಾಡುವಾಗ ನನಗೆ ದುಃಖ ಬಂದುಬಿಡ್ತು. ಇದೇ ಥರ ತುಂಬ ಚೆನ್ನಾಗಿ ಗಂಡ ಹೆಂಡ್ತಿ ಇಬ್ಬರು ಇಂಜಿನಿಯರು, ಸಂಪಾದನೆ ಮಾಡಿ ಎಲ್ಲ ಮಾಡಿ ಬದುಕೋ ಟೈಮಲ್ಲಿ ಅವರು ಡಯಟ್ ಇದ್ರಂತೆ. ಆ ಲೇಡಿ ಡಯಟ್ ಇದ್ದು ಹೆಂಗಾಯಿತು ಪಾಪ, ಅವರು ತೀರೋದ್ರು ಫ್ರೆಂಡ್ಸ್. 1 ವೀಕ್ ಆಯಿತು. ಅದಾಗ ನೆನೆಸ್ಕೊಂಡು ನಾನು ನನ್ನ ಮಗಳ ಹತ್ರ ಕೇಳಬೇಡ ಸುಮ್ಮನಿರು ಅಂತಿದ್ರು. ನನಗೇನೋ ದುಃಖ ತಡೆಯೋಕ್ಕಾಗಲಿಲ್ಲ. ಬನ್ನಿ ಫ್ರೆಂಡ್ಸ್, ಇನ್ನು ಫ್ರೆಂಡ್ಶಿಪ್ ಬಗ್ಗೆ, ಸ್ನೇಹದ ಬಗ್ಗೆ. ಫ್ರೆಂಡ್ಸ್, ಸ್ನೇಹದ ಸಂಕೋಲೆ ಅಂದ್ರೇ ಗೊತ್ತು ನಿಮಗೇ. ನಾವೆಲ್ಲ ಕಷ್ಟ ಸುಖ ಎಲ್ಲನೂ ಹಂಚ್ಕೊತೀವಿ. ಇನ್ನು ಫ್ರೆಂಡ್ಸ್ ಈ ಜನ್ರೇಷನಲ್ಲಿ ಸ್ನೇಹ ಫ್ರೆಂಡ್ಶಿಪ್ಪು ಅಂದರೆ ಅದು ಪೂರ್ತಿಯಾಗಿ ಉಳಿಯುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಯಾಕಂದರೆ ನಮಗೆಲ್ಲ ಆವಾಗ ಫ್ರೆಂಡ್ಸ್ ಸ್ಕೂಲಲ್ಲಿ ನಿಮಗೆ ಗೊತ್ತು, ಒಂದು ಯೂನಿಫಾರ್ಮ್ ಹೊಲ್ಸೋಕ್ಕೂ ನಮ್ಮ ತಂದೆ ತಾಯಿಗಳಿಗೆ ಕಷ್ಟ, ನಮಗೆ 3 ಟೈಮ್ ಊಟ ಕೊಡೋಕ್ಕೂ ಅವ್ರಿಗೆ ಕಷ್ಟ. ಏನೇ ಜಮೀನಿದ್ರೂ ಸಾಲ ಮಾಡ್ಕೊಂಡಿದ್ರು, ರೈತರು ನಾವು. ಹಂಗಾಗಿ ಈಗ ಆ ಥರ ಅಲ್ಲ ಫ್ರೆಂಡ್ಸ್, ಎಲ್ಲ ಲೆವೆಲ್ ತೋರಿಸ್ತಾರೆ ಫ್ರೆಂಡ್ಶಿಪ್ಪಲ್ಲಿ. ಎಷ್ಟೊಂದು ಜನ 2 ವರ್ಷ ಚೆನ್ನಾಗಿರ್ತಾರೆ, ಆಮೇಲೆ ದೂರ ಆಯ್ತಾರೆ, ಆ ಥರ ಇರುತ್ತೆ.
ಆದರೆ ನಾನು ಸ್ನೇಹ ಪ್ರೀತಿ ವಿಶ್ವಾಸದಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ಫ್ರೆಂಡ್ಸ್, ಒಂದು ಫ್ರೆಂಡ್ಶಿಪ್ಪು ಅಂದರೆ ಕೊನೆ ತನಕ ಉಳಿಸ್ಕೊಳ್ಳೋರು ಇದ್ದಾರೆ ನೋಡಿ. ಸ್ನೇಹ ಆನಂದ ತರುತ್ತೆ ಅಂತ ಹೇಳ್ತಾರೆ, ಸ್ನೇಹ ಖುಷಿ ತರುತ್ತೆ ಅಂತಾರೆ ನೋಡಿ. ಯಾವಾಗಾದರೂ ನಮ್ಮ ಹಳೇ ಫ್ರೆಂಡ್ಸ್ ಸಿಕ್ಕಿದಾಗ ನಾವೆಲ್ಲನೂ ಮರ್ತು ಬಿಡ್ತೀವಿ. ಮದುವೆ ಆಗಿರಲಿ, ಗಂಡ ಮಕ್ಕಳು ಎಲ್ಲರೂ ಮರೆತು ಅವ್ರ ಹತ್ರ ನಮ್ಮ ಹಳೆ ಸ್ಟೋರಿ, ನಮ್ಮ ಸ್ಕೂಲ್ ಸ್ಟೋರಿ, ಅವ್ರು ಹೇಗಿದ್ದಾರೆ ಇವ್ರು ಹೇಗಿದ್ದಾರೆ ಅಂತ ಎಲ್ಲನೂ ಕೇಳ್ಕೊತೀವಿ ಫ್ರೆಂಡ್ಸ್. ಅದಕ್ಕೆ ಫ್ರೆಂಡ್ಸ್ ನೋಡಿ, ಸ್ನೇಹ ಅನ್ನೋದು ಎಲ್ರಿಗೂ ಅಷ್ಟೇ, ಒಂದು ಫ್ರೆಂಡ್ಸ್ ಅನ್ನೋದು ಎಷ್ಟು ಖುಷಿ ಕೊಡುತ್ತೆ ಲೈಫಲ್ಲಿ. ನಿಮಗೆ ಯಾರ್ಯಾರ ಜೊತೆ ನೀವು ಫ್ರೆಂಡ್ಶಿಪ್ ಮಾಡಿದಾಗ, ನಿಮ್ಮ ಸ್ನೇಹಿತರು ಸಿಕ್ಕಿದಾಗ ನಿಮಗೆಲ್ಲ ಏನು ಅನಿಸುತ್ತೋ ಅಂತ ಪ್ಲೀಸ್ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಮರಿಬೇಡಿ ಫ್ರೆಂಡ್ಸ್. ಸ್ನೇಹ ಎಂದರೆ ಏನು, ಸ್ನೇಹ ಅಂದರೆ ಏನು, ಸ್ನೇಹಿತರ ಹತ್ರ ನಾವು ಏನು ಹಂಚ್ಕೋತೀವಿ. ನನ್ನ ದೃಷ್ಟಿಲಿ ಫ್ರೆಂಡ್ಶಿಪ್ಪು ಸ್ನೇಹ ಅಂದರೆ ಏನು ಗೊತ್ತಾ ಫ್ರೆಂಡ್ಸ್, ಅಮೌಂಟ್ ಕೊಟ್ಟರೇ ಅಂತ ಅಲ್ಲ, ಅವ್ರು ನಮ್ಮ ಜೊತೆ ಇರಬೇಕು ಅಂತಲೇ ಏನಿಲ್ಲ. ನನಗೇನು ನನ್ನ ದೃಷ್ಟಿಲಿ ಅವ್ರು ಏನು ಕೊಡದೆ ಹೋದ್ರೂ ಪರವಾಗಿಲ್ಲ, ಒಂದು ಸ್ನೇಹಿತೆ, ಒಂದು ಫ್ರೆಂಡ್ಸು ಏನಾದರೂ ಒಂದು ಕಷ್ಟದಲ್ಲಿ ಪೂರ್ತಿ ಕುಗ್ಗಿ ಹೋದಾಗ ಅವಳಿಗೆ ಧೈರ್ಯ ತುಂಬ್ತಾರಲ್ಲ, ಅವನೇ ಒಬ್ಬ ಒಳ್ಳೆ ಸ್ನೇಹಿತೆ, ಅವಳೇ ಒಬ್ಬಳು ಒಳ್ಳೆ ಫ್ರೆಂಡ್ಸು ಅಂತ ನನ್ನ ದೃಷ್ಟಿಲಿ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ತಿಳಿಸಿ. ನನ್ನ ದೃಷ್ಟಿಲಿ ಅಕಸ್ಮಾತ್ ಅವಳಿಗೊಂದು ಗಂಡ ಸತ್ತೋಗಿದ್ರೆ ಅವಳು ಪೂರ್ತಿ ಜೀವನನೇ ಬೇಡ ಅನ್ನೋ ಟೈಮಲ್ಲಿ ನಾವು ಅವಳಿಗೆ ಎದ್ದೇಳಿಸ್ಬೇಕು. ಇನ್ನೂ ಜೀವನ ಇದೆ, ಮುಂದೆ ಲೈಫ್ ಇದೆ, ನೀನು ಸಾಯಬಾರ್ದು, ನೀನು ಬದುಕಬೇಕು. ಆಮೇಲೆ ಯಾರಾದರೂ ಒಂದು ಕೆಲಸ ಇಲ್ಲದೆ ಪೂರ್ತಿ ಮನೇಲೇ ಕೂತಿದ್ದಾಗ ನಾವು ಅವ್ರಿಗೆ ಧೈರ್ಯ ತುಂಬಬೇಕು. ನೀನು ಧೈರ್ಯವಾಗಿ ಕೆಲಸ ಮಾಡು, ಕೆಲಸ ಬೆಂಗಳೂರಲ್ಲಿ ಕೆಲಸ ಸಿಕ್ಕೇ ಸಿಗುತ್ತೆ, ನಿನ್ನ ಮಕ್ಳಿಗೋಸ್ಕರ ನೀನು ಬದುಕು, ನೀನು ಚೆನ್ನಾಗಿರೋ ಅಂತ ನಾವು ಡೈಲಿ ಅವ್ರಿಗೊಂದು ಏನಾದರೂ ಧೈರ್ಯ ತುಂಬ್ತಾ ಇರಬೇಕು. ಅದನ್ನು ನಾನು ಒಳ್ಳೆ ಸ್ನೇಹ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ. ಒಳ್ಳೆ ಫ್ರೆಂಡ್ಶಿಪ್ಪು ಸ್ನೇಹ ಅಂದರೆ ದುಡ್ಡೇ ಕೊಡಬೇಕು, ಅವ್ರು ನಮ್ಮ ಜೊತೆಲೇ ಇರಬೇಕು ಅಂತಿಲ್ಲ, ಅವ್ರಿಗೆ ನಾವು ಒಂದು ಧೈರ್ಯನ ಹೇಳ್ಬೇಕು. ಈ ಜೀವನ ಇಷ್ಟೇ ಅಲ್ಲ, ಇನ್ನೂ ಮುಂದೆ ಇದೆ, ಕಷ್ಟ ಬರಲಿ ಸುಖ ಬರಲಿ, ಅವ್ರಿಗೆ ನಾವು ಯಾವಾಗಾದರೂ ಒಂದು ಕಷ್ಟದಲ್ಲಿರೋ ಸ್ನೇಹಿತರಿಗೆ ನಮ್ಮ ಕೈಲಿ ಏನಾಗುತ್ತೆ ಅದು ಮಾಡಬೇಕು. ಅವ್ರಿಗೆ ನಾವು ಧೈರ್ಯ ಹೇಳ್ಬೇಕು. ಇಲ್ಲ ಫ್ರೆಂಡ್ಸ್, ಒಬ್ಬೊಬ್ರು ಏನು ಗೊತ್ತಾ, ಏನಾದರೂ ಒಂದು ಅವ್ರ ಜೀವನದಲ್ಲಿ ಒಂದು ಗಂಡ ತೀರೋದ್ರೆ, ಒಂದು ಕಷ್ಟ ಸುಖ ಬಂದಾಗ ಪೂರ್ತಿ ಕುಗ್ಗೋಗ್ಬಿಡ್ತಾರೆ ಅವರು. ಏನಪ್ಪ ಮಾಡೋದು ದೇವರೇ, ನನ್ನ ಲೈಫ್ ಈ ಥರ ಆಗೋಯ್ತಲ್ಲ ಅಂಥ ಟೈಮಲ್ಲಿ ಯಾರು ಅವ್ರಿಗೆ ಧೈರ್ಯ ಹೇಳ್ತಿರೋ ಅವರೇ ನಿಜವಾದ ಗೆಳೆಯ, ನಿಜವಾದ ಗೆಳತಿ, ನಿಜವಾದ ಸ್ನೇಹಿತರು ಅಂತ ನನಗನ್ಸುತ್ತೆ. ನಾನು ಎಷ್ಟೋ ಜನ ನನ್ನ ಫ್ರೆಂಡ್ಸು ರಾಜೇಶ್ವರಿ ಅಂತ ಇದ್ದಾರೆ, ಅವ್ರ ಗಂಡ ಸತ್ತೋಗಿರೋದೇ ನನಗೆ ಗೊತ್ತಿಲ್ಲ. ಸುಮ್ಮನೆ ಈಗ 2 ಮಂತ್ 3 ಮಂತಿಗೆ ಮಾತಾಡ್ತಾಯಿದ್ದು. ಆವಾಗ ಅವಳು ನನಗೆ ಫೋನ್ ಮಾಡಿದ್ದು, ಏಮ್ಮ ನಮ್ಮ ಹಸ್ಬೆಂಡ್ ತೀರೋದ್ರು ಕಣೆ, 1 ವೀಕ್ ಆಯಿತು ನೋಡಿ. ಅವಳು ಗಂಡ ಸತ್ತೋಗಿ ಅಷ್ಟು ದುಃಖದಲ್ಲಿದ್ರೂ ಫ್ರೆಂಡ್ಸ್ ನನಗೆ ಫೋನ್ ಮಾಡವಳೆ ಅಂದಾಗ ನನಗೆ ತುಂಬ ಬೇಜಾರಾಗೋಯ್ತು. ಏನಾಯಿತು ರಾಜೇಶ್ವರಿ, ಚೆನ್ನಾಗೇ ಇದ್ರಲ್ರಿ, ಇಲ್ಲ ಸಡನ್ನಾಗಿ ಕುಡಿತಾ ಇದ್ರು ಕಣೆ, ಈ ಥರ ಆಗೋಯ್ತು ಅಂತ ಎಲ್ಲ ಹೇಳಿದ್ಲು. ಆಗ ಫ್ರೆಂಡ್ಸ್ ನಾನು ಅವಳಿಗೆ ಒಂದೇ ಒಂದು 4 ಮಾತು ಹೇಳಿದ್ದು, ರಾಜೇಶ್ವರಿ ನಿನಗೆ ಮಕ್ಕಳಿದ್ದಾರೆ ಕಣೆ, ನೀನೇನು ಭಯ ಬೀಳಬೇಡ, ಜೀವನ ನೋಡು, ನಿಂಗೆ ಬೇಜಾರಾದರೆ ನನಗೆ ಕಾಲ್ ಮಾಡು, ಚೆನ್ನಾಗಿರು, ಒಂದಿನ ಸಿಗ್ತೀನಿ, ಬರ್ತೀನಿ, ಬೆಂಗಳೂರಲ್ಲೇ ಇದ್ದಾರೆ, ಏನು ಚಿಂತೆ ಮಾಡಬೇಡ. ನೋಡು, ನೀನು ಚಿಂತೆ ಮಾಡಿದ್ರೆ ನಿನ್ನ ಮಕ್ಕಳನ್ನ ನೋಡ್ಕೊಳ್ಳೋರೆ. ಅದಕ್ಕೆ ಅವಳೇನಂದು ಗೊತ್ತಾ ಫ್ರೆಂಡ್ಸ್, ಅವ್ರ ಮಕ್ಕಳಲ್ಲೇ ಕೆಲಸಕ್ಕೆ ಹೋಗ್ತಾಯಿದ್ರೆ, ನಿಜವಾಗ್ಲೂ ಏಮ್ಮ ನಿನ್ನ ಹತ್ರ ಮಾತಾಡಿದ್ರೆ ನನಗೊಂಥರ ಧೈರ್ಯ ಬರುತ್ತೆ, ನಮ್ಮ ಅಮ್ಮನೂ ನನ್ನ ಜೊತೆಲೇ ಇದ್ದಾರೆ ಕಣೆ, ನಿನ್ನ ಥರನೇ ಹೇಳ್ತಾರೆ, ಯಾವಾಗಾದರೂ ನಾನು ಫೋನ್ ಮಾಡಿದಾಗ ನನ್ನ ಕೈಲಿ ಮಾತಾಡೆ, ನನಗೆ ಸ್ವಲ್ಪನಾದರೂ ಬೇಜಾರು ಕಮ್ಮಿ ಆಗುತ್ತೆ ಅಂತ ಹೇಳಿದ್ದು. ನೋಡಿ ಎಷ್ಟು, ನಾನೇನು ಅವರು ಕೊಡಲಿಲ್ಲ, ನಾನು ಅವಳನ್ನ ಹೋಗಿ ನೋಡಲಿಲ್ಲ, ಇನ್ನೂ ಭೇಟಿನೂ ಆಗಲಿಲ್ಲ, ನಾನು ಫೋನಲ್ಲಿ ಹೇಳಿದೆ, ಏನಕ್ಕೂ ನೀನು ಚಿಂತೆ ಮಾಡಬೇಡ, ಏನಕ್ಕೂ ಹೆದರಿಕೋಬೇಡ, ಧೈರ್ಯವಾಗಿರು, ಎಲ್ಲರೂ ಒಂದಿನ ಸಾಯೋದೆಯಾ, ಈ ಭೂಮಿ ಮೇಲೆ ಯಾರು ಏನು ಶಾಶ್ವತ ಇಲ್ಲ, ನಿಮ್ಮ ಮಕ್ಕಳು ಮುಖ ನೋಡು, ನೀನು ಮನೇಲಿ ಅಳ್ತಾ ಕೂತ್ಕೊಂಡ್ರೆ ನಿನ್ನ ಮಕ್ಕಳೇನು ಮಾಡ್ತಾರೆ ಅಂತೆಲ್ಲ ಧೈರ್ಯ ಹೇಳಿದೆ. ಅದಕ್ಕೆ ಅವಳು ನನಗೆ ಹೇಳ್ತಿದ್ದು, ಫ್ರೆಂಡ್ಸ್ ನೀನು ನನಗೆ ಇಷ್ಟೊಂದು ಧೈರ್ಯ ಹೇಳಿದ್ಮೇಲೆ ನನಗೊಂಥರ ಮನಸ್ಸಿಗೆ ಹಗುರ ಆಯಿತು, ನನಗೆ ಯಾವಾಗಾದರೂ ಫೋನ್ ಮಾಡಿದ್ರೆ ನನ್ನ ಕೈಲಿ ಚೆನ್ನಾಗಿ ಇದೇ ಥರ ಹೇಳೇ ನನಗೆ ಅದು. ಅದಕ್ಕೆ ನಾನದೇ, ನೀನೇನು ನನ್ನ ಕೇಳ್ಕೊಳ್ಳೋ ಹಾಗಿಲ್ಲ ಕಣೆ, ನಾನೇ ನಿನಗೆ ಯಾವಾಗಾದರೂ ಫೋನ್ ಮಾಡ್ತೀನಿ, ಸ್ವಲ್ಪ ನನ್ನ ಕೆಲಸ ಬ್ಯುಸಿ ಅಷ್ಟೇ ಹಾಸ್ಪಿಟ್ಲಲ್ಲಿ, ಬೇಜಾರು ಮಾಡ್ಕೊಂಡು, ನಿನ್ಗೆ ಯಾವಾಗ ಬೇಜಾರು ಅನಿಸುತ್ತೆ ಯಾವಾಗ ಫೋನ್ ಮಾಡು, ನೀನು ಫೋನ್ ನೋಡಿದ ತಕ್ಷಣ ನಾನು ಎಷ್ಟೇ ಕಷ್ಟ ಇದ್ರೂ ನಿನಗೆ ಫೋನ್ ಮಾಡ್ತೀನಿ ಅಂತ ಹೇಳಿದೆ. ಇದಲ್ವ ಫ್ರೆಂಡ್ಸ್ ಒಂದು ಸ್ನೇಹ, ಒಂದು ವಿಶ್ವಾಸ ಅನ್ನೋದು, ಒಂದು ಗೆಳೆತನ ಅನ್ನೋದು ಇದು ಅಲ್ವಾ. ಹಂಗಾಗಿ ಫ್ರೆಂಡ್ಸ್ ನೋಡಿ, ಈಗ ಫಿಲಮ್ ಆ್ಯಕ್ಟ್ರಸಲ್ಲೇ ನೋಡಿದ್ದೀರಾ, ರಾಜ್ಶ್ರೀ ಇವರು, ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಸಾರು ಎಷ್ಟು ಫ್ರೆಂಡ್ಶಿಪ್ಪಲ್ಲಿ ಇದ್ದರು. ಆಮೇಲೆ ನೋಡಿ ಅವ್ರು ಸತ್ತೋದಾಗ, ಅಂಬರೀಷ್ ಸರ್ ಸತ್ತೋದಾಗ ನಾಗರ ಹಾವು ಬಂದಿತ್ತು, ಅದಕ್ಕೆಲ್ಲ ಏನಂತಿದ್ರು ನೋಡಿ, ಅವ್ರ ಸ್ನೇಹಿತರನ್ನ ಕರ್ಕೊಂಡು ಹೋಗೋಕ್ಕೆ ಅವರೇ ಬಂದಿದ್ದಾರೆ ಹಾವಿನ ರೂಪದಲ್ಲಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಫ್ರೆಂಡ್ಸ್ ಒಂದು ಸ್ನೇಹ, ಒಂದು ಫ್ರೆಂಡ್ಶಿಪ್ಪು. ಫ್ರೆಂಡ್ಸ್ ನಾನು ಸ್ಕೂಲ್ಗೆ ಹೋಗುವಾಗ, ನಾನೇನು ಕಾಲೇಜ್ಗೆ ಹೋಗಿಲ್ಲ ಫ್ರೆಂಡ್ಸ್, ನನ್ನ ಸ್ಕೂಲ್ ಫ್ರೆಂಡ್ಸು ಈಗಲೂ ಸಿಗ್ತಾರೆ ಎಷ್ಟೊಂದು ಜನ. ಆಮೇಲೆ ನಾನೇನಾದರೂ ಹಬ್ಬಕ್ಕೆ ಹೋದಾಗೆಲ್ಲ ಸಿಗ್ತಾರೆ, ನಾವೆಲ್ಲ ಹೆಂಗಿದೆಯಾ, ಏನಾಯಿತು, ಲೈಫ್ ಬಗ್ಗೆ ನಾವು 10 ನಿಮಿಷ ಇದ್ರೂ ಫ್ರೆಂಡ್ಸ್ ಫುಲ್ ಲೈಫ್ ಟೈಮ್ ಸ್ಟೋರಿನ ಮಾತಾಡ್ತೀವಿ. ಹೆಂಗಸ್ರ ಬಗ್ಗೆ ನಿಮಗೆ ಗೊತ್ತಲ್ಲ, ಒಂದು ಲೈಫ್ ಸ್ಟೋರಿ ಪೂರ್ತಿ ತಿಳ್ಕೊತೀವಿ, ಫೋನ್ ನಂಬರ್ ಶೇರ್ ಮಾಡ್ಕೊತೀವಿ, ಅವ್ರ ನಂಬರ್ ಚೇಂಜ್ ಮಾಡ್ಕೊತೀವಿ. ಆಮೇಲೆ ಅವರು ನನಗೆ ಹೇಳ್ತಾರೆ, ನಾನು ನಿಂದು ಫೇಸ್ಬುಕ್ಕಲ್ಲಿ ನೋಡ್ತೀನಿ ಕಣೆ, ನಿಂದು ಯೂಟ್ಯೂಬ್ ನೋಡ್ತೀನಿ ಕಣೆ ಏಮ್ಮ ಅಂತೆಲ್ಲ ಹೇಳ್ತಾರೆ.
ಯಾವಾಗಲೂ ನಾನು ನನ್ನ ಫ್ರೆಂಡ್ಶಿಪ್ ಯಾರೇ ಸಿಕ್ಕಲಿ ನೀನು ಬಿಡವ ಯಾವಾಗಲೂ ಆಕ್ಟಿವ್ ಆಗಿರ್ತೀಯ ಅಂತಾರೆ. ನನಗೊಂಥರ ಖುಷಿ ಆಗುತ್ತೆ. ನಾನು ಅವ್ರಿಗೆಲ್ಲ ಹೇಳ್ತೀನಿ, ಎಲ್ಲರೂ ನಾವು ಚೆನ್ನಾಗಿರಬೇಕು. ಆಮೇಲೆ ಹಿಂದಿನ ನೆನೆಸ್ಕೊತೀವಿ, ಆಮೇಲೆ ಮುಂದೆ ಈಗ ಆಗ್ತಾ ಇರೋದನ್ನ ಮಾತಾಡ್ತೀವಿ. ಫ್ರೆಂಡ್ಸ್, ನಿಮಗೆಲ್ಲ ಏನು ಅನಿಸ್ತು ಈ ವಿಡಿಯೋನ ನೋಡಿ? ನಾನೇನಂತೀನಿ ಅಂದರೆ, ಒಂದು ಸ್ನೇಹ ಅಂದರೆ ಏನು, ವಿಶ್ವಾಸ ಅಂದರೆ ಏನು, ನಾವು ಅವ್ರಿಗೆ ಈ ಫ್ರೆಂಡ್ಶಿಪ್ ಅಂದರೆ ಯಾವ ಥರ ಇರಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇನ್ನೊಂದು ಫ್ರೆಂಡ್ಸ್, ಇದುವರೆಗೂ ತಾಳ್ಮೆಯಿಂದ ನನ್ನ ವಿಡಿಯೋನ ವಾಚ್ ಮಾಡೋಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋಕ್ಕೆ ತುಂಬಾ ಇದೆ. ಈಗ ಸದ್ಯಕ್ಕೆ ನಾನು ಇಷ್ಟಕ್ಕೆ ಮುಗಿಸಿರ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.